ಒಂದು ಕ್ಷಣದ ಭಯ ಒಂದು ಮಗುವನ್ನು ಜನ್ಮದಿಂದಲೇ ಅಂದವಾಗಿ ಮಾಡಿತು. ಆ ಒಂದು ಕ್ಷಣ ಮುಂದೆ ಮಹಾಭಾರತ ಇತಿಹಾಸವನ್ನೇ ಬದಲಾಯಿಸಿತು. ಸೊ ವೆಲ್ಕಮ್ ಟು ಮಹಾಭಾರತ್ ಸೀರೀಸ್. ಇದು ಆದಿಪರ್ವ. ವಿಚಿತ್ರ ವೀರ್ಯ ಸತ್ತ ನಂತರ ಕುರು ವಂಶದಲ್ಲಿ ವಾರಸದಾರರೇ ಇರಲಿಲ್ಲ. ಸತ್ಯವತಿ ರಾಜ್ಯ ಉಳಿಸಲು ತನ್ನ ರಹಸ್ಯ ಪುತ್ರ ವ್ಯಾಸನನ್ನ ಕರೆಸಿದ್ಲು. ಆ ಕಾಲದಲ್ಲಿ ನಿಯೋಗ ಪದ್ಧತಿಯ ಪ್ರಕಾರ ವ್ಯಾಸ ಮತ್ತು ರಾಣಿಯರ ಮೂಲಕ ವಂಶವನ್ನು ಮುಂದುವರಿಸಬೇಕಾಗಿತ್ತು. ಮೊದಲಿಗೆ ಅಂಬಿಕಾಳನ್ನು ಕರೆಯಲಾಯಿತು. ಆದರೆ ಅವಳು ನೋಡಿದ ವ್ಯಕ್ತಿ ಸಾಮಾನ್ಯ ಮನುಷ್ಯನಲ್ಲ. ವ್ಯಾಸ ವರ್ಷಗಳ ತಪಸ್ಸಿನಿಂದ ಕಂಗೊಳಿಸುತ್ತಿದ್ದ. ಜಟಾಜೂಟ, ಉದ್ದನೆಯ ಗಡ್ಡ, ಕಣ್ಣಿನಲ್ಲಿ ಭಯಂಕರ ತೇಜಸ್ಸು, ದೇಹ ಸಂಪೂರ್ಣ ಕಠಿಣ. ತಪಸ್ಸಿನ ಪರಿಣಾಮದಿಂದ ಭೀಕರವಾಗಿ ಕಾಣುತ್ತಿದ್ದ. ಅಂಬಿಕಾ ಅವನನ್ನು ನೋಡಿದ ಕ್ಷಣ ಭಯದಿಂದ ನಡುಗಿಬಿಟ್ಲು. ಅವಳ ಹೃದಯ ವೇಗವಾಗಿ ಬಡಿಯತೊಡಗಿತು. ಮನಸ್ಸು ಭಯದಿಂದ ತುಂಬಿತು ಮತ್ತು ಅವಳು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ್ಳು. ವ್ಯಾಸ ತನ್ನ ಕಾರ್ಯ ಮುಗಿಸಿ ಹೊರಬಂದ ನಂತರ ಸತ್ಯವತಿ ಕಡೆ ನೋಡಿ ಶಾಂತವಾಗಿ ಹೇಳಿದ, ಅಂಬಿಕಾ ನನ್ನನ್ನು ನೋಡಿ ಭಯದಿಂದ ಕಣ್ಣು ಮುಚ್ಚಿಕೊಂಡ್ಳು. ಆ ಕಾರಣ ಅವಳಿಗೆ ಹುಟ್ಟುವ ಮಗು ಕೂಡ ಕುರುಡನಾಗಿ ಜನಿಸುತ್ತಾನೆ ಎಂದು ಹೇಳ್ತಾರೆ. ಕಾಲ ಕಳೆದಿತ್ತು. ಅಂಬಿಕಾಳಿಗೆ ಒಂದು ಪುತ್ರ ಜನಿಸಿದ. ಅವನೇ ಧೃತರಾಷ್ಟ್ರ. ಅವನು ಶಕ್ತಿಶಾಲಿ, ಬಲಿಷ್ಠ, ಆದ್ರೆ ಜನ್ಮದಿಂದಲೇ ಕುರುಡ. ಅವನು ಈ ಲೋಕವನ್ನು ತನ್ನ ಕಣ್ಣುಗಳಿಂದ ಎಂದೂ ನೋಡಲೇ ಇಲ್ಲ. ಒಂದು ಕ್ಷಣದ ಭಯ, ಒಂದು ಸಣ್ಣ ತಪ್ಪು ಕುರುವಂಶದ ಭವಿಷ್ಯವನ್ನೇ ಬದಲಾಯಿಸಿತು.